ಇವತ್ತು ನಾವು ಆದಿಶೇಷಿ ಕ್ಷೇತ್ರ ಹೊಂಬುಜ ಪದ್ಮಾವತಿ ದರ್ಶನವನ್ನು ಪಡೆದುಕೊಳ್ಳೋಣ. ತಾಯಿ ಇಷ್ಟಾರ್ಥ ಸೇವೆಗಳನ್ನು ಸಂಪೂರ್ಣಗೊಳಿಸುವ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಹೆಚ್ಚಾಗಿ ಇದು ನನ್ನ ಆರಾಧ್ಯ ದೈವವಾಗಿದೆ. ಆದ್ದರಿಂದ ನನ್ನ ಆರಾಧ್ಯ ದೈವದಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶ್ರೀ ಕ್ಷೇತ್ರ ಹೊಂಬುಜ ಜೈನ ಧರ್ಮದ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ವಿರಾಜಮಾನವಾಗಿರುವ ಶ್ರೀ ಪದ್ಮಾವತಿ ತಾಯಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕರುಣಾಮಯಿ ದೇವಿಯಾಗಿ ಆರಾಧಿಸಲ್ಪಡುತ್ತಾರೆ. ಈ ಕ್ಷೇತ್ರವು ಶಾಂತಿ, ಭಕ್ತಿ ಹಾಗೂ ಆಧ್ಯಾತ್ಮಿಕತೆಯ ಸಂಕೇತವಾಗಿ ಪ್ರಸಿದ್ಧಿಯಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ತಾಯಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಧೈರ್ಯ, ನೆಮ್ಮದಿ ಮತ್ತು ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಶ್ರೀ ಕ್ಷೇತ್ರವನ್ನು ಪೂಜ್ಯ ಸ್ವಾಮೀಜಿಯವರು ಧರ್ಮ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಮಹಾನ್ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದಾರೆ. ಅವರ ಈ ಅಪಾರವಾದ ಆಶೀರ್ವಾದ, ಸರಳ ಜೀವನ, ಧಾರ್ಮಿಕ ಸೇವೆಯು ಸಾವಿರಾರು ಭಕ್ತರಿಗೆ ಸ್ಫೂರ್ತಿ, ಆತ್ಮವಿಶ್ವಾಸ ನೀಡುತ್ತದೆ. ನಾನು ನನ್ನ ಮಗ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಮಳೆ ಇದ್ರಿಂದ ಜನ ಇದ್ದಾರೆ ಅಂತ ಅಂದ್ಕೊಂಡು ನಿಧಾನ ಹೊರಟ್ವಿ. ಹೋದ್ಮೇಲೆ ನನಗೂ ನನ್ನ ಮಗನಿಗೂ ಗೊತ್ತಾಯಿತು ಇವತ್ತು ಸಿದ್ಧಚಕ್ರ ಆರಾಧನೆ ಇದೆ ಅಂತ ಹೇಳಿ. ಈ ಸಿದ್ಧಚಕ್ರ ಆರಾಧನೆಯು ಜೈನ ಧರ್ಮದ ಅತ್ಯಂತ ಪವಿತ್ರವಾದ ಆರಾಧನೆಗಳಲ್ಲಿ ಒಂದಾಗಿದೆ. ಶ್ರದ್ಧಾಭಕ್ತಿಯಿಂದ ಸಿದ್ಧಚಕ್ರ ಆರಾಧನೆ ಮಾಡಿದರೆ ಮನಃಶಾಂತಿ, ಪುಣ್ಯಫಲ ಹಾಗೂ ಆತ್ಮೋನ್ನತಿ ಲಭಿಸುತ್ತದೆ ಎಂಬ ನಂಬಿಕೆ ಯಾವಾಗಿಂದನೂ ಇದೆ. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಆರಾಧನೆ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಪೂಜ್ಯ ಸ್ವಾಮೀಜಿಯವರು ಮಕ್ಕಳಿಗೆ ಆಶೀರ್ವಾದವನ್ನು ನೀಡ್ತಾಯಿದ್ರು. ಆ ಆಶೀರ್ವಾದವನ್ನು ನೋಡಿಕೊಂಡು ಸೀದಾ ದೇವಸ್ಥಾನಕ್ಕೆ ಹೊರಟ್ವಿ. ಬಸ್ತಿಗೆ ಹೊರಟ್ವಿ. ಅಲ್ಲಿ ತುಂಬ ಜನ ಇದ್ದರು. ನಮ್ಮ ತಾಯಿ ಆಶೀರ್ವಾದವನ್ನು ಪಡೆದು ಮತ್ತೆ ತಾಯಿಯನ್ನು ಕಣ್ಣು ತುಂಬಿಕೊಂಡು ಅಲ್ಲಿಂದ ಹೊರಟೆ. ಇಲ್ಲಿಗೆ ಇವತ್ತಿನ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೆ.